ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಆಗಿತ್ತಲ್ಲ, ಆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 8 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಗಲಭೆ ಪ್ರಕರಣ, ಕಲ್ಲು ತೂರಾಟ ಪ್ರಕರಣ. ಈ ಪ್ರಕರಣದಲ್ಲಿ ಈಗ ಯಾರು ಕಲ್ಲು ತೂರಿದ್ದು ಅಂತಕ್ಕಂಥ 8 ಮಂದಿಯನ್ನ ಕಿಡಿಗೇಡಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಸುಹೇಲ್ ಅಲಿಯಾಸ್ ಸೈಯದ್ ಸುಹೇಲ್, ಶಾಂತಿನಗರ. ರಹೀಲ್ ಪಾಷಾ ಅಲಿಯಾಸ್ ಖಲೀಲ್ ಪಾಷಾ, ಈತ ಶಾಂತಿನಗರ, ಎಲ್ಲ ಅಲ್ಲಿಯವರೇ. ಸೈಯದ್ ಸಾದಿಕ್ ಗೌಸಿಯಾ ನಗರ, ಪಕ್ಕದ ಏರಿಯಾ, ಶಾಂತಿನಗರದ ಪಕ್ಕದ್ದು. ಅಯಾನ್ ಶಾಂತಿನಗರ, ಎಜಾಜ್ ಸತ್ಯನಗರ, ಎಲ್ಲ ಅಲ್ಲಿಯವರೇ. ಸಾದಿಕ್ ಪಾಷಾ ಅಲಿಯಾಸ್ ಸಾದಿಕ್ ರಾಜೀವ್ ನಗರ, ಅದು ಅಲ್ಲೇ ಇರ್ತಕ್ಕಂಥದ್ದು. ಅರ್ಬಾ ಶರೀಫ್, ಅದು ರಾಜೀವ್ ನಗರನೇ. ಹೊರಗಿನಿಂದ ಯಾರೂ ಬಂದಿಲ್ಲ. ಸೊಹೇಬ್ ಬಾಷಾ ಬಂಧಿಸಿದ್ದಾರೆ ಪೊಲೀಸರು. ಇವರೆಲ್ಲ ಎಲ್ಲೋ ಹೊರಗಡೆಯಿಂದ ಬಂದಿದ್ರು. 300 ಜನ RSSನವರು, BJPಯವರು ಅಂತೆಲ್ಲ ಆ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಮಾತನಾಡಿದ್ರಲ್ಲ, ಅವ್ರು ಯಾರೂ ಅಲ್ಲ. ಇವ್ರು ಯಾರೂ RSS ಅವರಲ್ಲ, ಇವ್ರು ಯಾರೂ BJP ಕಾರ್ಯಕರ್ತರಲ್ಲ, ಇವ್ರು ಯಾರೂ ಹೊರಗಿನವರಲ್ಲ. ಈ ಏರಿಯಾಗಳನ್ನ ಹೇಳಿದ್ನಲ್ಲ ನಾನು, ಎಲ್ಲ ಒಂದಕ್ಕೊಂದು ಅಂಟುಕೊಂಡಿರ್ತಕ್ಕಂಥ ಏರಿಯಾಗಳೇ. ಎಲ್ಲವೂ ಕೂಡ ಈ ಉದಯಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುವ ಏರಿಯಾಗಳು. ಹೊರಗಿನ ಏರಿಯಾ ಯಾವುದೂ ಇಲ್ಲ ಇಲ್ಲಿ. ಉದಯಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲೇ ಇರ್ತಕ್ಕಂಥ ಏರಿಯಾ ಶಾಂತಿನಗರ, ಗೌಸಿಯಾ ನಗರ, ರಾಜೀವ್ ನಗರ, ಎಲ್ಲವೂ ಕೂಡ ಅಲ್ಲಿಯದ್ದೇ. ಇದರ ಅರ್ಥ ಏನು ಅಂತಂದರೆ, ಹೊರಗಿನ ಯಾರೋ ದುಷ್ಕರ್ಮಿಗಳು ಬಂದು ಈ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಸುಳ್ಳು. ಅಲ್ಲಿಯವರೇ, ಸ್ಥಳೀಯರೇ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಈ ಕೆಲಸ ಬೇರೆ ಯಾರೂ ಮಾಡಲ್ಲ ರೀ, ಅಲ್ಲಿಯವರೇನೆ, ಎಲ್ಲ ಸ್ಥಳೀಯರೇ ಬಂದು ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಅರೆಸ್ಟ್ ಆದ 8 ಜನರ ಹೆಸರನ್ನು ನಾನು ಹೇಳ್ತಾ ಇದ್ದೆ. ಇವ್ರು ಯಾರೂ ಕೂಡ RSS ಕಾರ್ಯಕರ್ತರಲ್ಲ, ಇವ್ರು ಯಾರೂ BJP ಪಕ್ಷದವರಲ್ಲ ಅಥವಾ ಕಾರ್ಯಕರ್ತರಲ್ಲ, ಅಥವಾ ಇವ್ರು ಯಾರು 13-14 ವಯಸ್ಸಿನವರೂ ಅಲ್ಲ. ಅಲ್ಲಿಗೆ ಕಾಂಗ್ರೆಸ್ ನಾಯಕರು ಮಾಡಿದ ಎಲ್ಲ ಆರೋಪಗಳು ಕೂಡ ಸುಮ್ಮನೆ ಸುಳ್ಳು, ತುಷ್ಟೀಕರಣ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಏನಿದೆ ಹೆಚ್ಚಿನ ಮಾಹಿತಿ? ಅರವಿಂದ್, ಮೊನ್ನೆಯ ಚಿತ್ರಣ ಜೊತೆಗೆ ಮೈಸೂರಿನ ಉದಯಗಿರಿಯ ಚಿತ್ರಣವನ್ನು ಸರಿಯಾಗಿ ಗೊತ್ತಿದ್ದವ್ರು ಯಾರೂ ಕೂಡ ಮೊನ್ನೆ ಕಾಂಗ್ರೆಸ್ನ ಕೆಲವು ನಾಯಕರುಗಳು ಮಾಡಿದಂಥ ಸ್ಟೇಟ್ಮೆಂಟನ್ನು ಮಾಡೋದಿಲ್ಲ, ಅಥವಾ ಕಾಂಗ್ರೆಸ್ ನಾಯಕರು ಮೊನ್ನೆ ಮಾಡಿದಂಥ ಸ್ಟೇಟ್ಮೆಂಟನ್ನು ಮೈಸೂರಿನ ಉದಯಗಿರಿ ಈ ಕಡೆ ಭಾಗದ ವಾಸ್ತವ ಗೊತ್ತಿದ್ದವರು ಮೊನ್ನೆನೇ ಗೊತ್ತಿತ್ತು. ಇದು ಪೊಲಿಟಿಕಲ್ ಆಗಿ ಒಂದು ಗಾಳಿಯಲ್ಲಿ ಗುಂಡು ಹೊಡೆಯುವಂಥ ಒಂದು ಸ್ಟೇಟ್ಮೆಂಟ್ ಅನ್ನುವಂಥದ್ದು. ಈಗ CCBಯ ಪೊಲೀಸರು ಕ್ಷಿಪ್ರವಾದಂಥ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಒಟ್ಟು ಪ್ರಕರಣದಲ್ಲಿ ಆರಂಭದಲ್ಲಿ 8 ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಆ 8 ಆರೋಪಿಗಳು ಇವ್ಯಾರು ಏನು ಸೋಕಾಲ್ಡ್ ಯಾರೋ ಹೇಳ್ತಾ ಇದ್ರಲ್ಲ, RSS ಅಲ್ಲೆಲ್ಲಿಂದನೋ ಬಂದಿರೋರು, ಮತ್ತವರು ಯಾರೂ ಅಲ್ಲ. ಉದಯಗಿರಿ ಸ್ಟೇಷನ್ನ ಪಕ್ಕದಲ್ಲೇ ಇರುವಂಥ ಶಾಂತಿನಗರ, ಎದುರು ಭಾಗದಲ್ಲೇ ಇರುವಂಥ ಕಲ್ಯಾಣಗಿರಿ, ಹೀಗೆ ಅಕ್ಕಪಕ್ಕ ಏರಿಯಾದಲ್ಲೇ ಇರುವಂತಹ 3-4 ರೋಡ್ಗಳಲ್ಲಿ ಇರುವಂತಹ ಯುವಕರುಗಳು. ಅರವಿಂದ್, 18ರಿಂದ 20-21 ವಯಸ್ಸಿನ ಒಳಗಡೆ ಇರುವಂಥ ಯುವಕರುಗಳು ಈ 8 ಜನರ. ಮತ್ತು ಈ 8 ಜನರು ಕೂಡ ಯಾರು ಕೂಡ ಓದುವಂಥವರಲ್ಲ, ಎಲ್ಲರೂ ಕೂಡ ಅಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥವ್ರು. ಅಂದರೆ ಒಂದಿಬ್ಬರು ಮಟನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇನ್ನೊಂದಿಬ್ಬರು ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡುವಂತಹ ಯುವಕರುಗಳು. ಅಂದರೆ 18ರಿಂದ 20-21 ವಯಸ್ಸಿನ ಯುವಕರುಗಳೇ ಈಗ ಬಂಧನ ಆಗಿರುವಂತಹ ಹುಡುಗರುಗಳು. ಅಲ್ಲಿಗೆ ಪ್ರಚೋದನಕಾರಿಯಾದಂಥ ಭಾಷಣವನ್ನು ಕೇಳಿಕೊಂಡು ಇಮಿಡಿಯೇಟಾಗಿ ರಿಯಾಕ್ಟ್ ಆಗಿದ್ದಾರೆ. ರಿಯಾಕ್ಟ್ ಆಗಿರುವಂತಹ ತಪ್ಪಿಗೆ ಈಗ ಸಂಕಷ್ಟ ಸೃಷ್ಟಿಯಾಗಿದೆ. ಒಟ್ಟು ಈ 8 ಜನ ಅಲ್ಲ, ತುಂಬಷ್ಟು ಜನ ಇದ್ದಾರೆ. ಸದ್ಯಕ್ಕೆ ಆರಂಭದಲ್ಲಿ 8 ಜನರ ಬಂಧನ ಆಗಿದೆ. ಇನ್ನು ಹಂತವಾಗಿ ಉಳಿದಂಥವರ ಬಂಧನವೂ ಕೂಡ ಇನ್ನು ಶುರುವಾಗುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು KP, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ರಾಜಕೀಯ ನಾಯಕರಿಗೆ ಸತ್ಯ ಗೊತ್ತು, ನಮ್ಮ ಪೊಲೀಸರು ಬಿಡಲ್ಲ, ಅವರೆಲ್ಲರನ್ನೂ ಹಿಡಿತಾರೆ ಅಂತ. ಅವ್ರು ಹಿಡಿಯೋಕ್ಕೂ ಮೊದಲೇ ಈ ಥರ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನಗೆ ಪಾಟ್ಲಿಗೆ ಇಟ್ಟಾಗ್ಬಿಡ್ತಾರೆ. ನಗೆ ಪಾಟ್ಲು ಇವೆಲ್ಲವೂ ಕೂಡ. RSS ಅವರಂತೆ ಬುರ್ಕಾ ಹಾಕೊಂಡು ಬಂದಿದ್ರಂತೆ. ಆ ಲಕ್ಷ್ಮಣ್ ಹೇಳಿರೋ ಮಾತು ಇವೆಲ್ಲ. BJPಯವರು RSS ಅವರು ಬಂದು ಕಲ್ಲು ಹೊಡೆದಿದ್ದಾರೆ ಅಂತ ನಾಚಿಕೆ ಆಗಬೇಕು ಇವ್ರಿಗೆಲ್ರಿಗೂ.